ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿ ಬೇಗನೆ ಬರುವ ಮೊದಲಿಂಗನಾದಂಥ ಯೇಸು ನಾಮದಲ್ಲಿ ಹೊಂದಿಸ್ತಾ ಇದ್ದೀನಿ. ದೇವರನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಾವು ಕೀರ್ತನೆಗಳ ಪುಸ್ತಕದಿಂದ ಒಂದು ಮಾತನ್ನು ಧ್ಯಾನ ಮಾಡೋಣ. 20ನೇ ಕೀರ್ತನೆ 4ನೇ ವಚನ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಮ್ಮ ದೇವರಂತೆ ಆತನು ತನ್ನಲ್ಲಿ ಪ್ರಾರ್ಥಿಸುವಂಥವರ ಮೊರೆಯನ್ನು ಕೇಳುವ ದೇವರಾಗಿ, ಇಕ್ಕಟ್ಟುಗಳಲ್ಲಿ, ಬಿಕ್ಕಟ್ಟುಗಳಲ್ಲಿ, ನೋವುಗಳಲ್ಲಿ, ಬಾಧೆಗಳಲ್ಲಿ ಯಾರು ಆತನನ್ನು ನೆನಪು ಮಾಡಿಕೊಂಡು ಆತನಿಗೆ ಕೂಗುವವರಾಗಿ ಇರ್ತಾರೋ, ಯಾರು ಆತನ ಮೇಲೆ ಆತುಕೊಂಡು ಜಯದ ಜೀವಿತವನ್ನು ಜೀವಿಸಬೇಕಂತೇಳಿ ಮನಸ್ಸುಳ್ಳವರಾಗಿ ಜೀವಿಸ್ತಾ ಇರ್ತಾರೋ ಅವರಿಗೆ ದೇವರಿಂದ ಸಹಾಯ ಎನ್ನುವಂಥದ್ದು ಯಾವಾಗಲೂ ಕೂಡ ಏನಾಗುತ್ತಂತೆ, ಬರುವಂಥದ್ದಾಗಿದೆ. ಇಲ್ಲಿ ಕೀರ್ತನೆಗಾರನಾದಂಥ ದಾವೀದನು ನೆನಪು ಮಾಡ್ತಾ ಇದ್ದಾನೆ, ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ಇದು ಹೃದಯದ ಇಷ್ಟಾರ್ಥವು ದೇವರ ಚಿತ್ತಕ್ಕೆ ಅನುಗುಣವಾಗಿ ಇರುವಂಥದ್ರ ಕುರಿತಾಗಿ ಇಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಇಷ್ಟಾರ್ಥ ಆತನ ಚಿತ್ತಕ್ಕೆ ವಿರುದ್ಧವಾದರೆ ನಾವು ಬಯಸಿದ್ದನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಇಷ್ಟಪಟ್ಟಿರುವಂಥದ್ದು ಅದು ದೇವರ ಚಿತ್ತಕ್ಕೆ ಅನುಗುಣವಾಗಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ದೇವರು ನಮಗೆ ಒದಗಿಸಿಕೊಡಬೇಕಂತೇಳಿ ಆತನು ಅಂದುಕೊಂಡಿದ್ದೇ ಆದರೆ ಖಂಡಿತವಾಗಿ ಆತನು ಏನು ಮಾಡ್ತಾನೆ, ಅದನ್ನು ನಮಗೆ ಒದಗಿಸಿಕೊಡ್ತಾನೆ. ಅದಕ್ಕಾಗಿ 37ನೇ ಕೀರ್ತನೆ 4ನೇ ವಚನದಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಯೆಹೋವನಲ್ಲಿ ನೀನು ಸಂತೋಷಿಸುವಿ, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನ ವಾಕ್ಯ ಹೇಳ್ತಾ ಇದೆ, ಈ ಸಮಯದಲ್ಲಿ ನಿನ್ನ ಇಷ್ಟಾರ್ಥವನ್ನು ದೇವರು ನೆರವೇರಿಸಬೇಕು ಎಂಬುದಾಗಿ, ನಿನ್ನ ಸಂಕಲ್ಪಗಳನ್ನು ದೇವರು ಸಫಲ ಮಾಡಬೇಕು ಎಂಬುದಾಗಿ ಆತನ ಏನು ಮಾಡಿದ್ದಾನೆ, ಇಷ್ಟಪಟ್ಟಿದ್ದಾನೆ. ಆತನ ಇಷ್ಟಪಟ್ಟಿದ್ದಾನೆ. ಈ ಸಮಯದಲ್ಲಿ ನೀನೇನು ಮಾಡಬೇಕಾಗಿದೆ, ಆತನನ್ನು ಕೂಗಬೇಕಾಗಿದೆ. ಆತನನ್ನು ಎಲ್ಲ ವಿಧದಲ್ಲಿ ಎಲ್ಲ ಸಮಯದಲ್ಲಿ ಆತನು ಇದ್ದಾನೆಂಬುದಾಗಿ ಗ್ರಹಿಸಿಕೊಂಡು ನೀನು ಜೀವಿಸಬೇಕಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ, ನಾವು ಇವತ್ತಿನ ದಿವಸ ಆತನಿಗಾಗಿ ಮಾಡಿದಂಥ ನೈವೇದ್ಯಗಳನ್ನು ಆತನ ನೆನಪಿಗೆ ತಂದುಕೊಳ್ಳುವಂಥದ್ದು ಮಾತ್ರವಲ್ಲ, ನಾವು ಆತನಿಗಾಗಿ ಜೀವಿಸಿರ್ತಕ್ಕಂಥ, ಆತನ ಸೇವೆಗಾಗಿ ದುಡಿದಿರ್ತಕ್ಕಂಥ ಪ್ರತಿಯೊಂದು ಕಾರ್ಯವನ್ನು ಕೂಡ ದೇವರು ಏನು ಮಾಡ್ತಾನೆ, ನೆನಪು ಮಾಡಿಕೊಳ್ತಾನೆ. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ, ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ ಎಂಬುದಾಗಿ. ನೀನು ಕೊಟ್ಟಿರ್ತಕ್ಕಂಥ ಕಾಣಿಕೆ ಆಗಿರ್ಬೋದು, ನೀನು ಮಾಡಿರ್ತಕ್ಕಂಥ ದೇವರ ಸೇವೆಗೋಸ್ಕರವಾಗಿ ಮಾಡಿರ್ತಕ್ಕಂಥ ಕಾರ್ಯಗಳಾಗಿರ್ಬೋದು, ನಿನ್ನನ್ನು ನೀನು ದೇವರ ಸೇವೆಗೋಸ್ಕರವಾಗಿ ನಿನ್ನ ಸಮಯ ಬೇರೆ ಕೆಲಸ ಇದ್ದಾಗಲೂ ಕೂಡ ಆ ಸಮಯದಲ್ಲಿ ಆ ಕೆಲಸವನ್ನು ಬದಿಗೊತ್ತಿ ದೇವರಿಗಾಗಿ ನೀನು ದುಡಿದಿರ್ತಕ್ಕಂಥ ಆ ಕ್ಷಣಗಳನ್ನು ದೇವರು ಯಾವತ್ತಿಗೂ ಕೂಡ ಏನು ಮಾಡಲ್ರಿ, ಮರೆಯೋದಿಲ್ಲ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅವೆಲ್ಲವುಗಳನ್ನು ಆತನು ಏನು ಮಾಡ್ತಾನಂತೆ, ನೆನಪು ಮಾಡಿಕೊಳ್ತಾನೆ. ಹಿಜ್ಕೀಯನ ಜೀವಿತದಲ್ಲಿ ಕೂಡ ಆಗಿರುವಂಥದ್ದು ಅದೇ. ಹಿಜ್ಕೀಯನ ಪ್ರಾರ್ಥನೆ ಮಾಡಿದಾಗ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ, ನಾನು ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆದಿರುವಂಥದ್ದನ್ನು, ನೀತಿವಂತನಾಗಿ ನಡೆದಿರುವಂಥದ್ದನ್ನು ನಿನ್ನ ಜ್ಞಾಪಕ ಮಾಡಿಕೊ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಗೋಡೆ ಕಡೆಗೆ ಮುಖ ಮಾಡಿ ಆವಾಗ ದೇವರಿಂದ ಮಾತು ಕೇಳಿಸ್ತದೆ. ಏನಂತೇಳಿ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಸ್ವರ ನನಗೆ ಕೇಳಿಸಿದೆ, ನಿನ್ನ ಅಲ್ಲಿರುವಂಥ ಕಣ್ಣೀರನ್ನು ನಾನು ನೋಡಿದ್ದೇನೆ, ನೀನು ಕಣ್ಣೀರಿನಿಂದ ನೀನು ಪ್ರಾರ್ಥಿಸ್ತಾ ಇದ್ದೆ, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನೀನು ಗುಣ ಹೊಂದಿ ನಾಡದು ನನ್ನ ಆಲಯದಲ್ಲಿ ನೀನು ಸಾಕ್ಷಿಯಾಗಿ ನಿಲ್ಲುತ್ತಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ಪ್ರಿಯರೇ, ನೀನು ದೇವರಿಗಾಗಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯವೂ ಕೂಡ, ದೇವರ ಸೇವೆಗೋಸ್ಕರ ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಪ್ರಯಾಸವೂ ಕೂಡ ದೇವರು ಖಂಡಿತವಾಗಿ ಆತನೇನು ಮಾಡಲ್ಲ, ಮರೆಯೋದಿಲ್ಲ. ನಾವು ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅಷ್ಟು ನೀನು ಮಾಡಿದಂಥ ವ್ಯಕ್ತಿ ಆಗಿರುವಾಗ ಆತನು ನಿನಗೇನು ಮಾಡ್ತಾನೆ, ನಿನ್ನ ಕಾರ್ಯವನ್ನು, ಇಷ್ಟಾರ್ಥವನ್ನು ಏನು ಮಾಡ್ತಾನೆ, ನೆರವೇರಿಸಿ ನಿನ್ನ ಎಲ್ಲ ಸಂಕಲ್ಪಗಳನ್ನು ಆತನ ಏನು ಮಾಡ್ತಾನೆ, ಸಫಲಪಡಿಸ್ತಾನೆ. ಆ ಒಂದು ಸಂಕಲ್ಪ ದೇವರ ಚಿತ್ತಕ್ಕೆ ವಿಧೇಯತೆಯಿಂದ ಕೂಡಿದಾಗ ಮಾತ್ರ ಆ ಸಂಕಲ್ಪ ನೆರವೇರುತ್ತೆ. ಒಂದು ವೇಳೆ ನಿನಗೆ ಯಾವುದೋ ಒಂದು ವಸ್ತುವನ್ನು ಕೊಟ್ಟರೆ ಅಂತ ತಿಳ್ಕೊರು ದೇವರು, ಆ ವಸ್ತುವಿನಿಂದ ನಿನಗೆ ಹಾನಿ ಆಗುತ್ತಂತಂದರೆ, ಆ ವಸ್ತುವಿನಿಂದ ನನ್ನ ಮಗನಿಗೆ ಹಾನಿ ಆಗಬಾರ್ದು, ನನ್ನ ಮಗಳಿಗೆ ಹಾನಿ ಆಗಬಾರ್ದು ಅಂತೇಳಿ ನಿನಗೆ ಏನೋ ಆ ವಸ್ತು ಭಾಳ ಇಷ್ಟ. ಅಲ್ಲಿಯ ಆದರೆ ಆ ವಸ್ತು ನಿನ್ನಲ್ಲಿ ಬಂದರೆ ನಿನ್ನ ಪ್ರಾಣಕ್ಕೆ, ನಿನ್ನ ಒಂದು ದೇಹಕ್ಕೆ, ನಿನ್ನ ಶರೀರಕ್ಕೆ ಅದು ಕುತ್ತು ತರುತ್ತೆ. ಅದಕ್ಕಾಗಿ ನೀನು ಬೇಡಿದರೂ ಕೂಡ ದೇವರು ಅದನ್ನು ಏನು ಮಾಡಲ್ಲ,
ಕೊಡೋದಿಲ್ಲ, ಅದನ್ನು ತಡೆ ಹಿಡಿತಾನೆ. ಕಾರಣ ಒಂದೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದು ದೇವರ ಚಿತ್ತದಲ್ಲಿ ಇಲ್ಲ. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ನಾವು ಸಂಪೂರ್ಣವಾಗಿ ಅರಿತುಕೊಳ್ಳೋಣ, ನಮ್ಮ ದೇವರು ಆತನು ನಾವು ಆತನಿಗಾಗಿ ಮಾಡಿರುವಂಥದ್ದೆಲ್ಲವನ್ನು ನೆನಪಿಗೆ ಬರಮಾಡಿಕೊಂಡು ಆತನಿಗೋಸ್ಕರವಾಗಿ ನಾವು ಜೀವಿಸಿದಂಥ ಭಕ್ತಿಯ ಜೀವಿತವನ್ನು ಆತನು ಮೆಚ್ಚಿ ನಮ್ಮ ಇಷ್ಟಾರ್ಥಗಳನ್ನು ಸಫಲಪಡಿಸಿ ಏನು ಮಾಡ್ತಾನಂತೆ, ನೆರವೇರಿಸಿ ಸಂಕಲ್ಪಗಳನ್ನು ಏನು ಮಾಡ್ತಾನೆ, ಸಫಲಪಡಿಸ್ತಾನೆ. ಅದಕ್ಕಾಗಿ ನಾವು ಭಯಪಡಬಾರದು. ನಾವು ಹೆಂಗಿರ್ಬೇಕು ರೀ, ದೇವರು ನಮಗಿದ್ದಾನೆ, ಆತ ನಮ್ಮ ಇಷ್ಟಾರ್ಥಗಳನ್ನು ಏನು ಮಾಡ್ತಾನೆ, ನೆರವೇರಿಸಿ ಸಫಲಪಡಿಸ್ತಾನೆ ಸಂಕಲ್ಪಗಳನ್ನೆಲ್ಲ ಅಂತೇಳಿ ಏನು ಮಾಡ್ಬೇಕು, ನಾವು ಭರವಸೆಯಿಂದ ಇರಬೇಕು, ಧೈರ್ಯದಿಂದ ನಾವು ಮುಂದೆ ಹೋಗುವವರಾಗಬೇಕು. ಅನೇಕರು ಅನೇಕ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ, ಭಕ್ತಿಯ ವಿಷಯದಲ್ಲಿ ನಾವು ಬಿದ್ದು ಹೋಗುವಂಥ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ನಾವಾದರೂ ದೇವರ ಮಕ್ಕಳಾಗಿದ್ದೇವೆ, ದೇವರು ಹೇಳಿದಾನೆ, ನಂಬಿಕೆ ಕಣ್ಣುಗಳಿಂದ ನೀನು ನೋಡು. ಹಲ್ಲೆಲೂಯಾ. ಅಲ್ಲಿ ಫಲ ಬರೋದಿಲ್ಲ ನಿಜ, ಆದರೆ ನೀನು ನಂಬಿಕೆ ಕಣ್ಣಿನಿಂದ ನೋಡು, ದೇವರು ನಿನಗೆ 100ರಷ್ಟು ಫಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ನಿನ್ನ ನಂಬಿಕೆ ಕಣ್ಣಿನಿಂದ ನೋಡು, ನಿನ್ನ ಕಾರ್ಯಗಳು ಇಲ್ಲಿಯವರೆಗೆ ಯಾವ ಅವಮಾನಕರವಾದಂಥ ರೀತಿಯಲ್ಲಿ ಆಗಿದ್ದಾವು, ಯಾವುದು ನಿನ್ನಲ್ಲಿ ಇನ್ನೂ ಇಳಿತದ ಒಂದು ಸ್ಥಿತಿಯಲ್ಲಿದ್ದಾವು, ದೇವರು ಅದೇ ಒಂದು ಸ್ಥಳದಲ್ಲಿ ನಿನ್ನನ್ನು ಏನು ಮಾಡ್ತಾನೆ, ಉನ್ನತವಾದಂಥ ಸ್ಥಾನದ ಕಡೆಗೆ ನಡೆಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಾರಣ ಒಂದೇ, ದೇವರ ವಾಕ್ಯ ಹೇಳುವಂಥದ್ದು ಒಂದೇ, ನಂಬಿಕೆಯಿಂದ ನಾವು ಆತನನ್ನು ಹಿಂಬಾಲಿಸಿ ನಾವು ನಡೆಯಬೇಕು. ಖಂಡಿತವಾಗಿ ದೇವರು ನಮ್ಮ ಸಂಕಲ್ಪಗಳನ್ನು ಏನು ಮಾಡ್ತಾನೆ, ಸಫಲ ಮಾಡ್ತಾನೆ, ನೆರವೇರಿಸ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ಧೈರ್ಯವುಳ್ಳವರಾಗಿರೋಣ. ದೇವರ ಮೇಲೆ ಇರ್ತಕ್ಕಂಥ ಭಕ್ತಿಯನ್ನು ಯಾವೊಂದು ವಿಷಯಕ್ಕೋಸ್ಕರವಾಗಿ ನಾವು ಬಿಟ್ಟು ಕೊಡುವಂಥದ್ದು ಬೇಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನಿಜವಾದ ಮಾರ್ಗ, ಸತ್ಯ ಮಾರ್ಗ, ಮೋಕ್ಷ ಮಾರ್ಗ, ನೀತಿ ಮಾರ್ಗದಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೇವೆ. ಆ ಹೆಜ್ಜೆಯನ್ನು ದಿನ ಕೂಡ ನಾವು ಇರಿಸಿಕೊಂಡು ಮುಂದಕ್ಕೆ ಹೋಗುವವರಾಗಿ ಇರಬೇಕು. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರೇಯರ್, ನಾವು ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಂಡು ಜೀವಿಸುವಂಥ ಮಕ್ಕಳಾಗಿರೋಣ. ದೇವರು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸಿ ನಮ್ಮ ಸಂಕಲ್ಪಗಳನ್ನು ಏನು ಮಾಡ್ತಾನೆ, ಸಫಲಪಡಿಸ್ತಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಮೊಣಕಾಲೂರನ್ನು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆಯೇ, ನೀನೊಂದು ವಾಗ್ದಾನವನ್ನು ಬಿಡುಗಡೆ ಮಾಡಿದೀಯಪ್ಪ. ಹೌದು ಕರ್ತನೆ, ನೀನು ಮಾತಾಡಿದೀಯಪ್ಪ, ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಿನ್ನ ಸಂಕಲ್ಪಗಳೆಲ್ಲವನ್ನು ಸಫಲ ಮಾಡುವೆನೆಂಬುದಾಗಿ. ಕರ್ತನೆ, ಈ ಕುಟುಂಬದ ಇಷ್ಟಾರ್ಥಗಳು ಏನಾಗಿದ್ದವು, ಇವರು ಇಟ್ಟುಕೊಂಡಿರ್ತಕ್ಕಂಥ ಸಂಕಲ್ಪಗಳು ಏನಾಗಿದ್ದವು ಸ್ವಾಮಿ, ಅವೆಲ್ಲವುಗಳನ್ನು ದೇವರೇ ಕರ್ತನೆ ನೀನು ಸಫಲ ಮಾಡಯ್ಯ. ಎಲ್ಲ ವಿಷಯದಲ್ಲಿ ನೀನು ಸಹಾಯವನ್ನು ದಯಪಾಲಿಸಯ್ಯ. ಎಲ್ಲ ಕಾರ್ಯಗಳನ್ನು ಸ್ವಾಮಿ ನೀನು ಜಯಪ್ರದಗೊಳಿಸಯ್ಯ. ಅದ್ಭುತವಾದಂಥ ಕಾರ್ಯ ಸ್ವಾಮಿ ಅವರ ಜೀವಿತದಲ್ಲಿ ನೀನು ಜರುಗಿಸಯ್ಯ. ಕರ್ತನೆ, ಯಾವೊಂದು ಸ್ವಾಮಿ ಕರ್ತನೆ ಸ್ವಾಮಿ ಬಲಹೀನತೆ ಆಳ್ವಿಕೆ ಮಾಡ್ತಾ ಇದೆಯೋ, ಯಾವೊಂದು ಸ್ವಾಮಿ ಅದ್ಭುತವಾದಂಥ ಸ್ಥಾನವನ್ನು ಹೊಂದಲಾರದ ಹಾಗೆ ಹಿಂದಕ್ಕೆ ತಳ್ಳುತ್ತಾ ಇದೆಯೋ ಕರ್ತನೆ, ಅದೆಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ಲಯಪಡಿಸ್ತಾ ಇದ್ದೇವಪ್ಪ. ಕರ್ತನೆ, ಇವರ ಇಷ್ಟಾರ್ಥ ನೆರವೇರಿಸಲ್ಪಟ್ಟು ಇವರ ಸಂಕಲ್ಪ ಸಫಲವಾದಂಥ ಸಮಯದಲ್ಲಿ ಅದ್ಭುತವಾದಂಥ ಸಾಕ್ಷಿಯನ್ನು ನಿನ್ನ ಸನ್ನಿಧಾನದಲ್ಲಿ ನಿಂತುಕೊಂಡು ಹೇಳುವ ಮಕ್ಕಳಾಗುವಂತೆ ಇವರನ್ನ ಬಲಪಡಿಸಿ, ಅಣಿಗೊಳಿಸಿ, ಸಿದ್ಧಪಡಿಸಿ ನೀವು ತಾನೇ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ದೇವರೇ, ಈಗ ತಾನೇ ಸ್ವಾಮಿ ಕರ್ತನಿನ ಹೆಜ್ಜೆ ಜಾಡಿನಲ್ಲಿ ಸ್ವಾಮಿ ನಡೆಯುವುದಕ್ಕೆ ಸ್ವಾಮಿ ಶಕ್ತರಾಗಿದ್ದಾರಪ್ಪ. ದೇವರೇ, ಇವರ ಆತ್ಮೀಯ ಭಕ್ತಿಯ ಜೀವಿತವನ್ನು ಸ್ವಾಮಿ ಬಲಗೊಳ್ಳುವ ಹಾಗೆ ಒಳ್ಳೆಯ ಆತ್ಮೀಯ ಸ್ವಾಮಿ ಆಹಾರವನ್ನು ಸ್ವಾಮಿ ಭುಜಿಸಿ ಸ್ವಾಮಿ ತಮ್ಮ ದೇಹದಲ್ಲಿ ಸ್ವಾಮಿ ಆತ್ಮನ ವರಗಳಿಂದ, ಆತ್ಮನ ಫಲಗಳಿಂದ ಸ್ವಾಮಿ ತುಂಬಿಸಲ್ಪಡುವ ಹಾಗೆ ಸ್ವಾಮಿ ಕುಟುಂಬವನ್ನು ಆಶೀರ್ವಾದ ಮಾಡಿ ನಡೆಸಯ್ಯ. ಕರ್ತನೆ ದೇವರೇ, ಎಲ್ಲ ನಿನ್ನ ಚಿತ್ತ ಇವರ ಜೀವಿತದಲ್ಲಿ ನೆರವೇರಿಸಬೇಕೆಂಬುದಾಗಿ ಕರ್ತನೆ, ಆರೋಗ್ಯ, ಆನಂದ, ಸಂತೋಷ, ಸಮಾಧಾನದಿಂದ ಇವರನ್ನು ತುಂಬಿಸಿ, ಇವರ ಹೊಲಗಳ ಬೆಳೆಯ ವಿಷಯದಲ್ಲಿ, ಪಶುಗಳ ಸಂಪತ್ತಿನ ವಿಷಯದಲ್ಲಿ, ಅಂದುಕೊಂಡಂಥ ಕೆಲಸ ಕಾರ್ಯಗಳ ವಿಷಯದಲ್ಲಿ, ಮನೆಯ ಛತ್ತ ಹಾಕುವಂಥದ್ರ ವಿಷಯದಲ್ಲಿ, ಮಗ ಮಂಜು ಅವರ ಕರ್ತನೆ ಮದುವೆ ಕಾರ್ಯದ ವಿಷಯದಲ್ಲಿ, ಎಲ್ಲದರ ವಿಷಯದಲ್ಲಿ ಸ್ವಾಮಿ ನೀವು ತಾನೇ ಅದ್ಭುತವಾದಂಥ ಕಾರ್ಯ ಜರುಗಿಸಿ ನಡೆಸಿ ಮಹಿಮೆ ಹೊಂದಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮರ ಶಾಶ್ವತ ನಡೆಸಕ್ಕೆ, ಅಲಂಕರಿಸಿ ಬಲಪಡಿಸೋಕೆ, ಕೂಡಿ ಬಂದರೆ ಇವರ ಸಂಗಡಲ್ಲಿ ಸಕಲ ಸದ್ಭಕ್ತರ ಸಂಗಡ, ಪ್ರಪಂಚದ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಯೇಸು ರಕ್ತಕ್ಕೆ ಜಯ. ಸಕಲ